ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಎಂದಿನಂತೆ ಪ್ರತಿ ಮಂಗಳವಾರದ ಕ್ಲಾಸ್ನಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಸಮರಿ ನೋಟ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಚಲನೆ ಈ ಒಂದು ಪಾಠ ಇನ್ನು ಸಂಪೂರ್ಣವಾಗಿ ಮುಗಿದೇ ಇರುವಂತಹ ಕಾರಣದಿಂದ ಚಲನೆ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ನೋಟ್ಸ್ ಗಳನ್ನ ಇಂಪಾರ್ಟೆಂಟ್ ಫಾರ್ಮುಲೇಸ್ ಅಂದ್ರೆ ಸಮೀಕರಣಗಳನ್ನ ಏನೇನ್ ನೆನ್ಪಿಟ್ಕೊಬಹುದು, ಸೊ ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಮತ್ತೆ ಒಂದಿಷ್ಟು ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ಪ್ರಶ್ನೆಗಳು ಏನ್ ಬರಬಹುದು ಅದನ್ನ ನೋಡೋಣ. ಸೊ ಐ ಕೀಪ್ ಆನ್ ರಿಪೀಟಿಂಗ್, ಯಾವಾಗ್ಲೂ ಕೂಡ ನೀವು ಇಂತಹ ಸಮರಿ ನೋಟ್ಸ್ ಗಳನ್ನ ಅವಾಗವಾಗ ತೆಗೆದು ಓದೋದ್ರಿಂದ, ನೋಡೋದ್ರಿಂದ ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ಗೆ ಅದು ತುಂಬಾನೇ ನಿಮ್ಗೆ ಸಹಾಯಕವಾಗ್ತಾ ಬರುತ್ತೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ನ ಶುರು ಮಾಡೋಣ. ಚಲನೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದಂತಹ ಅಂಶಗಳನ್ನ ಗಮನಿಸೋದ್ರ ಮೂಲಕ. ಸೊ ಎಲ್ಲಾರ್ಗೂ ನನ್ನ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಸ್ಕ್ರೀನ್ ಅನ್ನ ಗಮನಿಸಿದಾಗ ಕೆಲವೊಂದಿಷ್ಟು ಸಮರಿ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ನೋಟ್ ಮಾಡ್ಕೊಳ್ಳಿ. ಪ್ಲೀಸ್ ಓಪನ್ ಯುವರ್ ನೋಟ್ ಬುಕ್. ನೋಟ್ ಮಾಡ್ಕೊಂತ ಬನ್ನಿ. ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತುವಿನ ಸ್ಥಾನ ಬದಲಾವಣೆಗೆ ಬಲವು ಅವಶ್ಯಕವಾಗಿದೆ. ನೋಟ್ ಮಾಡ್ಕೊಳ್ಳಿ. ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತುವಿನ ಸ್ಥಾನ ಬದಲಾವಣೆಗೆ ಬಲವು ಅವಶ್ಯಕವಾಗಿದೆ. ನಿಶ್ಚಲ ಸ್ಥಿತಿಯಲ್ಲಿ ಇರುವ ವಸ್ತುವಿನ ಸ್ಥಾನ ಬದಲಾವಣೆಗೆ ಬಲವು ಅವಶ್ಯಕವಾಗಿದೆ. ಸೊ ಇದನ್ನ ನಿಮ್ಗೆ 1 ಮಾರ್ಕ್ ಪ್ರಶ್ನೆಯಾಗಿ ಅಥವಾ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳಾಗಿ ಬರ್ತಾ ಹೋಗಬಹುದು. ಸೊ ಆದ್ರಿಂದ ನೋಟ್ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಡನ್. ಎರಡನೇ ಪಾಯಿಂಟ್, ಚಲನೆ ಏಕರೂಪ ಅಥವಾ ಏಕರೂಪವಲ್ಲದ ಚಲನೆಗಳಾಗಿ ವರ್ಗೀಕರಿಸಲಾಗಿದೆ. ಚಲನೆ ಏಕರೂಪ ಅಥವಾ ಏಕರೂಪವಲ್ಲದ ಚಲನೆಗಳಾಗಿ ವರ್ಗೀಕರಿಸಲಾಗಿದೆ. ಥರ್ಡ್ ಪಾಯಿಂಟ್, ಸ್ಥಾನ ಪಲ್ಲಟವು. ನೋಡ್ಕೊಳ್ಳಿ ಸ್ಪೆಲ್ಲಿಂಗ್. ಸ್ಥಾನ ಪಲ್ಲಟವು ಏಕಮಾನ ಕಾಲದಲ್ಲಿ, ಸ್ಥಾನ ಪಲ್ಲಟವು ಏಕಮಾನ ಕಾಲದಲ್ಲಿ ಸ್ಥಳವು ಬದಲಾವಣೆಯಾದರೆ ಅದು ಜವದ ಅಥವಾ ವೇಗವನ್ನು ನಿರ್ಧರಿಸುತ್ತದೆ. ಸ್ಥಾನ ಪಲ್ಲಟವು ಏಕಮಾನ ಕಾಲದಲ್ಲಿ ಸ್ಥಳವು ಬದಲಾವಣೆಯಾದರೆ ಅದು ಜಾವದ ಅಥವಾ ವೇಗವನ್ನು ನಿರ್ಧರಿಸುತ್ತದೆ. ಡನ್. ಕ್ಲಿಯರ್. ನೆಕ್ಸ್ಟ್, 4ನೇ ಪಾಯಿಂಟ್, ವೇಗದಲ್ಲಾಗುವ ಬದಲಾವಣೆಯ ದರಕ್ಕೆ ವೇಗೋತ್ಕರ್ಷ ಎನ್ನುವರು. ನೋಟ್ ಮಾಡ್ಕೊಳ್ಳಿ. ವೇಗದಲ್ಲಿ ಆಗುವ ಬದಲಾವಣೆಯ ದರಕ್ಕೆ ವೇಗೋತ್ಕರ್ಷ ಎನ್ನುವರು. ವೇಗದಲ್ಲಿ ಆಗುವ ಬದಲಾವಣೆಯ ದರಕ್ಕೆ ವೇಗೋತ್ಕರ್ಷ ಎಂದು ಕರೆಯುವರು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ತುಂಬಾ ಒಳ್ಳೆ ಸ್ಕೋರಿಂಗ್ ಚಾಪ್ಟರ್ ಇದು. ಸೊ ಚೆನ್ನಾಗಿ ನೆನಪಲ್ಲಿ ಇಟ್ಕೊಬೇಕಾಗತ್ತೆ. ಓಕೆ. ನೆಕ್ಸ್ಟ್, ಏಕರೂಪ. 5th ಪಾಯಿಂಟ್, ಏಕರೂಪ ಮತ್ತು ಏಕರೂಪವಲ್ಲದ ವೇಗಗಳನ್ನ ನಕ್ಷೆಯ ಮೂಲಕ ವ್ಯಕ್ತಪಡಿಸುತ್ತೇವೆ. ಏಕರೂಪ ಮತ್ತು ಏಕರೂಪವಲ್ಲದ ವೇಗಗಳನ್ನು ನಕ್ಷೆಯ, ಗ್ರಾಫ್ ಮೂಲಕ ಅಥವಾ ಮ್ಯಾಪ್ ಮೂಲಕ ವ್ಯಕ್ತಪಡಿಸುತ್ತೇವೆ.
ವ್ಯಕ್ತಪಡಿಸುತ್ತೇವೆ. ಕ್ಲಿಯರ್? ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ 6th ಪಾಯಿಂಟ್. ವೃತ್ತಾಕಾರದ ಪಥದಲ್ಲಿ ಇನ್ ಅ ಸರ್ಕಲ್ ಸರ್ಕಂಫರೆನ್ಸ್ ಚಲಿಸುತ್ತಿರುವ ಕಾಯದ ಚಲನೆಯನ್ನ ವೃತ್ತೀಯ ಚಲನೆ ಎನ್ನುವರು. ಸೊ ಆ ಚಲನೆ ಏನಾಗುತ್ತೆ? ಸರ್ಕ್ಯುಲರ್ ಮೂವ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿರುವ ಕಾಯದ ಚಲನೆಯನ್ನ ವೃತ್ತೀಯ ಚಲನೆ ಸರ್ಕ್ಯುಲರ್ ಮೂವ್ಮೆಂಟ್ ಎಂದು ಕರೆಯುವರು. ಓಕೆ, ಡನ್ ವಿತ್ ಆಲ್ ದ 6 ಪಾಯಿಂಟ್ಸ್. ಬರ್ಕೊಂಡ್ರಾ? ನೋಟ್ ಮಾಡ್ಕೊಂಡ್ರಾ? ಡು ಯು ರಿಕ್ವೈರ್ ಟೈಮ್? 1 ನಿಮಿಷದ ಸಮಯವನ್ನ ಕೊಡೋದಾ? ಓಕೆ ದೆನ್ ಪ್ಲೀಸ್ ನೋಟ್ ಡೌನ್. ಡನ್? ಕ್ಲಿಯರ್? ಓಕೆ. ಈಗ ಇಂಪಾರ್ಟೆಂಟ್ ಚಲನೆಯ ಸಮೀಕರಣಗಳನ್ನ ತಿಳಿಬೇಕು. ಅಂದ್ರೆ ಬೇಸಿಕ್ ಆಗಿ ಈ ಒಂದು ಚಾಪ್ಟರ್ ಅಲ್ಲಿ ಇರುವಂತಹ ಫಾರ್ಮುಲಾಸ್ ಗಳನ್ನ ತಿಳ್ಕೊಬೇಕು. ಲೆಟ್ ಮಿ ರೈಟ್ ಅಂಡ್ ಎಕ್ಸ್ಪ್ಲೇನ್. ಚಲನೆಯ ಸಮೀಕರಣಗಳು, ನಿಮ್ಗೆ 3 ಸಮೀಕರಣಗಳನ್ನ ನಾನು ಹೇಳ್ಕೊಡ್ತೀನಿ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಮೊದಲನೇದು ವೆಲಾಸಿಟಿ ಬಗ್ಗೆ. v is equal to u plus at. v is equal to u plus at. ಮೊದಲನೇ ಸಮೀಕರಣ. ಎರಡನೇ ಸಮೀಕರಣ s is equal to ut plus 1 by 2 at to the power of square. ನೋಟ್ ಮಾಡ್ಕೊಳ್ಳಿ. s is equal to ut plus 1 by 2 at to the power of square. ಇದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ, ಸಮೀಕರಣ. ಮೂರನೇ ಫಾರ್ಮುಲಾ ಈ ಚಾಪ್ಟರ್ದು ಬಹಳ ಮುಖ್ಯವಾಗಿರೋದು. v ಸ್ಕ್ವೇರ್ is equal to u ಸ್ಕ್ವೇರ್ ಪ್ಲಸ್ ಏನ್ ಬರುತ್ತೆ? 2as. ಈ ತರವಾಗಿ ಬರುತ್ತೆ. ಓಕೆ, ಈ 3 ಸಮೀಕರಣವನ್ನ ನೀಟಾಗಿ ಬರ್ಕೊಳ್ಳಿ. ಚಲನೆಯ ಸಮೀಕರಣ ಯಾವ್ಯಾವುದು? ಮೊದಲನೇದು v is equal to u plus at. ಎರಡನೇದು s is equal to ut plus 1 by 2 at to the power of square. ಮೂರನೇದು v to the power of 2 is equal to u to the power of 2 plus 2as. ಈ 3 ಸಮೀಕರಣಗಳು ಬಹಳ ಮುಖ್ಯವಾದದ್ದು. ನೋಟ್ ಮಾಡ್ಕೊಳ್ಳಿ. ಪ್ಲೀಸ್ ನೋಟ್ ಡೌನ್. ಡನ್? ಆಯ್ತು, ನೋಟ್ ಮಾಡ್ಕೊಂಡಿದ್ದಾಯ್ತಾ? ಓಕೆ, ನೋಟ್ ಮಾಡ್ಕೊಂಡ್ರೆ ಎಲ್ಲರೂ? ಓಕೆ, ಸೊ ಇದು ಚಲನೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದ ಅಂಶಗಳು ಆಯ್ತು. ಈಗ 2 ಕ್ವೆಶ್ಚನ್ ಅನ್ನ ನಾವು ನೋಡ್ತಾ ಬರೋಣ. ಇಟ್ಸ್ ಅ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್. ಅಂದ್ರೆ ಒಂದು ಪ್ರಾಬ್ಲಮ್ಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಂತಾ ಬರೋಣ. ಓಕೆ, ಮೊದಲನೇ ಪ್ರಶ್ನೆ ಏನಂತ ಇದೆ? ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ 5 ನಿಮಿಷದಲ್ಲಿ ತಲುಪಿದೆ. ಆಕಾಶಕಾಯವು ಭೂಮಿಗೆ ಇರುವ ದೂರವನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಕಾಶಕಾಯ ಮತ್ತು ಭೂಮಿ, ಅದ್ರ ಮಧ್ಯೆ ಇರುವಂತಹ ದೂರ, ಡಿಸ್ಟೆನ್ಸ್ ಅನ್ನ ನಾವು ಲೆಕ್ಕಾಚಾರ ಮಾಡ್ಬೇಕಂತೆ. ಆದ್ರೆ ಬ್ರಾಕೆಟ್ ಅಲ್ಲಿ ನಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಸಿಗ್ನಲ್ ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ ಅಂತ ಹೇಳಿದ್ರೆ, ಆ ಬೆಳಕಿನ ವೇಗದಲ್ಲಿ ದ ವೆಲಾಸಿಟಿ ಆಫ್ ಲೈಟ್ ಸಿಗ್ನಲ್ ಚಲಿಸುತ್ತೆ. 1 ಸೆಕೆಂಡಿಗೆ
3 × 10 ಟು ದ ಪವರ್ ಆಫ್, ಇದ್ರಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಅಂತ ಆ ರೀತಿಯಾಗಿ ಬರ್ದಿದ್ದೇನೆ, ರೀತಿಯಲ್ಲಿ ಚಲಿಸುತ್ತೆ. ಸೊ ಇದನ್ನ ಹೇಗ್ ಕಂಡು ಹಿಡಿತೀರಾ ಅಂತ. ಈಗ ಏನ್ ಹೇಳ್ತಾ ಇದ್ದಾರೆ ನಮ್ಗೆ, ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ 5 ನಿಮಿಷಗಳಲ್ಲಿ ತಲುಪಿದೆ. ಆಕಾಶಕಾಯವು ಭೂಮಿಗೆ ಇರುವ ದೂರವನ್ನ ಲೆಕ್ಕಾಚಾರ ಮಾಡ್ಬೇಕು. ಸಿಗ್ನಲ್ ಬೆಳಕಿನ ವೇಗದಲ್ಲಿ ಚಲಿಸುತ್ತೆ. 1 ಸೆಕೆಂಡ್ಗೆ 3 × 10⁻⁸ ಅಲ್ಲ, ಕ್ಷಮಿಸಿ, ಬರೀ 8 ಮೀಟರ್ನಷ್ಟಿದೆ. ಇದನ್ನ ನಾನು ಬರೆಯೋದಾದ್ರೆ ಹೇಗ್ ಬರಿತೀನಿ? 3 × 10⁻⁸ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಇದನ್ನ ನಾನು ಹಿಂಗೆ ಮೀಟರ್ ಪರ್ ಸೆಕೆಂಡ್ ಅಂತ ಬರೆಯೋ ಬದಲು ಈ ಎಸ್ ನ ಇಲ್ಲಿ ಕರ್ಕೊಂಡ್ ಬರ್ತಿರೋದ್ರಿಂದ ಈ ರೀತಿಯಾಗಿ ಬರಿತೀವಿ. ಸೊ ಇದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ಕಾರಣದಿಂದ ಹೀಗೆ ನಾವು ಬರಿತೀವಿ ಅಂತ ಅಂದ್ಬಿಟ್ಟು. ಈಗ ಇದ್ರ ಪ್ರಾಬ್ಲಮ್ ನ ನೋಡೋಣ. ಈಗ ತೆಗೆದುಕೊಂಡಂತಹ ಟೈಮ್ ಎಷ್ಟು? 5 ನಿಮಿಷ, 5 ಮಿನಿಟ್ಸ್ ಅಲ್ವಾ? ಸೆಕೆಂಡ್. ಈಗ ಸೆಕೆಂಡ್ ಲೆಕ್ಕದಲ್ಲಿ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರುತ್ತೆ ಮಕ್ಳೇ? 60 ಸೆಕೆಂಡ್ ಇರುತ್ತೆ. ಸೊ 5 ನಿಮಿಷ ಅಂತ ಹೇಳಿದ್ರೆ 60 × 5 ಎಷ್ಟಾಗುತ್ತೆ? 300 ಸೆಕೆಂಡ್ಗಳಾಗತ್ತೆ. 300 ಸೆಕೆಂಡ್ಸ್ಗಳು ಆಗತ್ತೆ. ಅರ್ಥ ಆಯ್ತಾ? ಈಗ ಸಿಗ್ನಲ್ ನ ವೇಗ ಹೇಗ್ ಕಂಡುಹಿಡಿಯೋದು? U = 3 × 10⁸ ಮೀಟರ್ ಪರ್ ಸೆಕೆಂಡ್. ಮೈನಸ್ ಹಾಕಿಲ್ಲ, ಯಾಕೆ? ಪರ್ ಸೆಕೆಂಡ್ ಈ ತರ ಹಾಕಿದೀನಿ ನಾನು. ಈಗ ಚಲಿಸಿದಂತಹ ದೂರ ಇದೇನಾಗುತ್ತೆ? ಸಿಗ್ನಲ್ ನ ವೇಗ, ಸ್ಪೀಡ್ ಆಫ್ ದ ಸಿಗ್ನಲ್. ಸಿಗ್ನಲ್ ನ ವೇಗ ಇದಾಗಿರುತ್ತೆ. ಓಕೆ. ಈಗ ಚಲಿಸಿದಂತಹ ದೂರ ಎಷ್ಟು ಹೇಗ್ ಕಂಡುಹಿಡಿತೀವಿ? ವೇಗ = ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ತೆಗೆದುಕೊಂಡ ಕಾಲ. ಈಗ ವೇಗ ನಮ್ಗೆ ಗೊತ್ತಿದೆ, ತೆಗೆದುಕೊಂಡಂತಹ ಕಾಲ ಕೂಡ ನಮ್ಗೆ ಗೊತ್ತಿದೆ. ಆದ್ರೆ ಚಲಿಸಿದ ದೂರ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕ್ವೆಶ್ಚನ್ ಮಾರ್ಕ್. ಸೊ ನಾವೇನ್ ಮಾಡ್ತೀವಿ ಈಗ? ಚಲಿಸಿದ ದೂರವನ್ನ ಹೆಂಗ್ ಕಂಡುಹಿಡಿತೀವಿ? ಚಲಿಸಿದ ದೂರ = ವೇಗ ಇಂಟು ತೆಗೆದುಕೊಂಡ ಕಾಲ. ಕ್ಲಿಯರ್? ಸೊ ಏನ್ ಮಾಡ್ತಾ ಇದ್ದೀನಿ? ನನ್ಗಿಲ್ಲಿ ವೇಗ ಗೊತ್ತಿದೆ, ತೆಗೆದುಕೊಂಡ ಕಾಲ ಗೊತ್ತಿದೆ, ದೂರ ಗೊತ್ತಿಲ್ಲ. ಸೊ ದೂರನ ಇಲ್ಲಿ ಇಟ್ಕೊಂಡು ವೇಗಕ್ಕೆ ಇದನ್ನ ತೆಗೆದುಕೊಂಡಾಗ ಮಲ್ಟಿಪ್ಲೈ ಆಗತ್ತೆ. ಈಗ ವೇಗ ಎಷ್ಟು ಅಂತ ಹೇಳಿದ್ವಿ ನಾವು? 3 × 10⁸ ತೆಗೆದುಕೊಂಡ ಕಾಲ 300 ಸೆಕೆಂಡ್ ಇಲ್ಲೇ ಕಾಣಿಸ್ತಾ ಇದೆ. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ? 9 × 10⁻10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಸರಿಯಾದ ಉತ್ತರ ಇದಾಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಇನ್ನು 300 × 3 300 × 3 ಎಷ್ಟಾಗುತ್ತೆ? 900 ಆಗುತ್ತೆ. 100 ಏನಿದೆ ಅದನ್ನ ನಾವು ಮತ್ತೆ ಸ್ಕ್ವೇರ್ ರೂಟ್ ತೆಗೆದುಕೊಂಡಾಗ 10⁻10 ಆಗುತ್ತೆ. 10 × 10 ಎಷ್ಟು ಅಲ್ವಾ? ಸೊ ಅದನ್ನ 10 × 100 ಮಾಡಿದ್ದೀವಿ ನಾವು. ಕ್ಲಿಯರ್? ಓಕೆ. ಅಳಿಸಬಹುದಾ? ನೋಟ್ ಮಾಡ್ಕೊಂಡ್ರಾ? ತೆಗೆದುಕೊಟ್ಟಂತಹ ಸಮಯಾವಕಾಶ ನಮ್ಗೆ ಏನಿತ್ತು? ವೇಗ ಬಂದು 3 × 10⁸ ಮೀಟರ್ ಅಂತ ಕೊಟ್ಟಿದ್ದಾರೆ, ಅಥವಾ ಈ ರೀತಿಯಾಗಿ ಬರಿಬಹುದು. ಸಮಯ 5 ನಿಮಿಷ. 5 ನಿಮಿಷನ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 300 ಸೆಕೆಂಡ್. ಸೊ ಈಗ 1 ಸೆಕೆಂಡ್ಗೆ ಎಷ್ಟು ದೂರ ಚಲಿಸುತ್ತೆ ಅಂತ ಹೇಳಿದ್ರೆ U ×
3 × 10⁸ ಮೀಟರ್ ಪರ್ ಸೆಕೆಂಡ್ ಸಿಗ್ನಲ್ ನ ವೇಗ. ಸೊ ಈಗ ದೂರ ಎಷ್ಟು ಚಲಿಸುತ್ತೆ ಅಂತ ಹೇಳಿದಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಈ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್? ಮುಂದಿನ ಪ್ರಶ್ನೆ ಹೀಗಿದೆ. ಒಂದು ಬಸ್ಸು 80 km/h ಜವವನ್ನ 5 ಸೆಕೆಂಡ್ಗಳಿಗೆ 60 km/h ಜವ ಕಡಿಮೆ ಮಾಡಿಕೊಂಡ್ರೆ ಬಸ್ಸಿನ ವೇಗೋತ್ಕರ್ಷವನ್ನ ಕಂಡುಹಿಡಿಯಿರಿ. ಸೊ ನಾವಿಲ್ಲಿ 80 ಇಂದ 60ಗೆ ಅದ್ರ ಸ್ಪೀಡ್ ಕಮ್ಮಿ ಆದಾಗ ಸೊ ಅದರ ವೇಗೋತ್ಕರ್ಷವನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆರಂಭಿಕ ವೇಗ. ಆರಂಭಿಕ ವೇಗ ಇಸ್ ಈಕ್ವಲ್ ಟು 80 km/h. ಅದನ್ನ ನಾವು ಯು ಅಂತ ತೋರಿಸ್ತೀವಿ. ಈಗ ಇದನ್ನ ನಾನು ಹೇಗ್ ಬರಿಬಹುದು? 80 ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಬೇಕು? 1000 ಅಲ್ವಾ? ಸೊ ಅದಕ್ಕೆ ನಾನು ಈ ರೀತಿಯಾಗಿ ಬರ್ತೀನಿ, ಡಿವೈಡೆಡ್ ಬೈ 60 × 60 ಹೊಸ ವೇಗ ಮಿತಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ಅಂತಿಮ ವೇಗ ವಿ ಇದಾಗುತ್ತೆ. ಎಷ್ಟಿದೆ? 60 km/h ಅಥವಾ 60 × 1000 ಡಿವೈಡೆಡ್ ಬೈ 60 × 60. ಈಗ ತೆಗೆದುಕೊಂಡಂತಹ ಕಾಲ ಅಥವಾ ಟೈಮ್ 5 ಸೆಕೆಂಡ್ ಅಲ್ವಾ? ಸೊ ನಾವೀಗ ವೇಗೋತ್ಕರ್ಷವನ್ನ ಕಂಡಿಡಿಬೇಕು. ವೇಗೋತ್ಕರ್ಷಣ ಎ ಅಂತ ಹೇಳ್ತೀವಿ. ಎನ ನಾವು ಕಂಡಿಡಿಬೇಕು. ಅದಕ್ಕಿಂತ ಮುಂಚೆ ಇದು ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 800 ಡಿವೈಡೆಡ್ ಬೈ 36 ಆಗುತ್ತೆ. ಡಿವಿಷನ್ ಮಾಡ್ಕೊಬೇಕಾಗುತ್ತೆ. 22.22 ಆಗುತ್ತೆ ಮೀಟರ್ ಪರ್ ಸೆಕೆಂಡ್. ಅದೇ ತರ ಇಲ್ಲೂ ಅಷ್ಟೇ 0 0 0 0 ಎಷ್ಟಾಗುತ್ತೆ? 600 ಡಿವೈಡೆಡ್ ಬೈ 36 16.66 ಮೀಟರ್ ಪರ್ ಸೆಕೆಂಡ್ ಈ ಕಡೆ ಆಗುವಂಥದ್ದು. ಗೊತ್ತಿದೆಯಲ್ಲ, ಇದು ಬೇಸಿಕ್ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು ಅನ್ನೋದು ಗೊತ್ತಿರುತ್ತಲ್ಲ ನಿಮ್ಗೆ. ಓಕೆ, ಏನಿಲ್ಲ, ಡಿವಿಷನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ? 5 ಸೆಕೆಂಡ್ ಸಮಯವನ್ನ ತೆಗೆದುಕೊಂಡಿದೀವಿ. ಈಗ ಎ ಅನ್ನ ಹೇಗ್ ಕಂಡುಹಿಡಿಯೋದು ನಾವು? ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಅದೇ ಅಲ್ವಾ ನಮ್ಗಿದ್ದಂತಹ ಫಾರ್ಮುಲಾ, ನಮ್ಗಿದ್ದಂತಹ ಸಮೀಕರಣ ಅದೇ ಅಲ್ವಾ ಮಕ್ಕಳೇ ನಾವು ಕಲ್ತಿರೋದು? ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ. ಈಗ ವಿ ಎಷ್ಟಿದೆ? ಯು ಎಷ್ಟಿದೆ? ವಿ ಎಷ್ಟಿದೆ? 16.66 ಇದೆ. ಮೈನಸ್ ಯು ಎಷ್ಟಿದೆ? ಯು 22.22 ಇದೆ. ಡಿವೈಡೆಡ್ ಬೈ ಸಮಯ ಎಷ್ಟಿದೆ? 5 ಸೆಕೆಂಡ್. 5 ಸೆಕೆಂಡ್. ಸೊ ಇದ್ರನ್ನ ಒಂದು ಡಿವಿಷನ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? ಸರಿ, ಇಲ್ಲಿ ಬರ್ತೀನಿ. -1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಸೊ ಏನ್ ಮಾಡಿದಾಗ ಈ 16.66 ಮೈನಸ್ 22.22 ಡಿವೈಡೆಡ್ ಬೈ 5 ಮಾಡಿದಾಗ -1.11 ಮೀಟರ್ ಪರ್ ಸೆಕೆಂಡ್ ಟು ದ ಪವರ್ ಆಫ್ ಸ್ಕ್ವೇರ್ ನಮ್ಗೆ ಸಿಗ್ತಾ ಹೋಗುತ್ತೆ. ಹೇಗಿದ್ರೆ ನಾವು ಮಾಡಿದ್ವಿ ಮೇಡಮ್? ಆರಂಭಿಕ ವೇಗ ಮೈನಸ್ ಅಂತಿಮ ವೇಗ ಡಿವೈಡೆಡ್ ಬೈ ಟೈಮ್ ಟೇಕನ್, ಎಷ್ಟು ಸಮಯವನ್ನ ತೆಗೆದುಕೊಂಡಿದ್ದೀವಿ. ಸೊ ಎ ಇಸ್ ಈಕ್ವಲ್ ಟು ಆರಂಭಿಕ ವೇಗ ಮೈನಸ್ ಅಂತಿಮ ವೇಗ ಡಿವೈಡೆಡ್ ಬೈ ಟೈಮ್.
ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಎಲ್ಲಾರ್ಗು ತಲೆ ಹೋಗ್ತಾ ಇದ್ಯಾ? ಓಕೆ. ಸುಮಾರು 8 ಮಾರ್ಕ್ಸ್ಗೆ ಇಂತಹ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ನೆಕ್ಸ್ಟ್, ಈಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲೇ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ಬಟ್ ಆದ್ರೂ ಕೂಡ ನಾನು ಒಂದು ರಿಹೈಡ್ರೇಷನ್ ಕೊಡ್ತೀನಿ. ಈಗ ಗ್ರಾಫ್ಗಳು ಇರುತ್ತೆ, 3 ರೀತಿಯಾಗಿ ಇರುತ್ತೆ. ಸೊ ಮೊದಲನೇದ್ರಲ್ಲಿ ಹೀಗೆ, ಎರಡನೇದ್ರಲ್ಲಿ ಈ ರೀತಿಯಾಗಿ ಇರುತ್ತೆ, ಮೂರನೇದಲ್ಲಿ ಈ ರೀತಿಯಾಗಿ ಇರುತ್ತೆ. ಇದು ಬಂದು ದೂರ, ಇದು ಬಂದು ಕಾಲ. ಇದು ದೂರ, ಕಾಲ, ದೂರ, ಕಾಲ. ಈಗ ಹೇಳಿ, ಸೊ ಇದನ್ನ ನಾವೇನಂತ ಕರಿತೀವಿ? ಹಿಂಗ್ ಸ್ಟ್ರೇಟ್ ಲೈನ್ ಇದ್ದಾಗ ಏಕರೂಪ ಚಲನೆ, ಈ ತರ ಡೊಂಕಾಗಿದ್ದಾಗ ಏಕರೂಪ ಅಲ್ಲದ ಚಲನೆ, ಈ ತರ ನೇರವಾದಂತಹ ಅನುಪಾತ ಇದ್ದಾಗ ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋಂತ ಅರ್ಥ. ಸೊ ಈ ಡಿಫ್ರೆನ್ಸಸ್ ನ ನೀವು ಅರ್ಥ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನೋಟ್ ಮಾಡ್ಕೊಂಡ್ರ? ಇನ್ನೊಂದ್ 2 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಸೊ ದಟ್ ನಿಮ್ಗೆ ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಇದು ನಿಶ್ಚಲ ಸ್ಥಿತಿ ಅಂತ ನಾನು ಹೇಳಿದ್ದೆ. ಹೀಗಿರೋದು ನಿಶ್ಚಲವಾದಂತಹ ಸ್ಥಿತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ನಿಶ್ಚಲ ಸ್ಥಿತಿಯಲ್ಲಿ ಒಂದು ಬಸ್ 0.1 ಮೀಟರ್ ಪರ್ ಸೆಕೆಂಡ್ ಏಕರೂಪ ವೇಗೋತ್ಕರ್ಷ ಹೊಂದೊಂದಿಗೆ 2 ನಿಮಿಷಗಳ ಕಾಲ ಚಲಿಸುತ್ತೆ. ಎಷ್ಟು ನಿಮಿಷಗಳ ಕಾಲ? 2 ನಿಮಿಷಗಳ ಕಾಲ, 2 ಮಿನಿಟ್ಸ್ ಚಲಿಸುತ್ತೆ. ಹಾಗಾದ್ರೆ ಇವುಗಳನ್ನ ಕಂಡುಹಿಡಿಯಿರಿ. ಏನೇನು? ಒಂದು, ಗಳಿಸಿದ ವೇಗ. ಎರಡನೇದು, ಚಲಿಸಿದ ದೂರ. ಓಕೆ. ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ಮೀಟರ್ ಪರ್ ಸೆಕೆಂಡ್ ನ ಚಲಿಸುತ್ತೆ. ಏಕರೂಪ ವೇಗೋತ್ಕರ್ಷದೊಂದಿಗೆ 2 ನಿಮಿಷ ಕಾಲ ಚಲಿಸುತ್ತೆ. ಆದ್ರಿಂದ ಗಳಿಸಿದಂತಹ ವೇಗ, ಚಲಿಸಿದಂತಹ ದೂರವನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಈಗ ಯು ಇಸ್ ಈಕ್ವಲ್ ಟು ಏನು? ನಿಶ್ಚಲ ಸ್ಥಿತಿಲಿತ್ತು ಅಂತ ಹೇಳಿದ್ರೆ 0 ಇರುತ್ತೆ. ಎ ಇಸ್ ಈಕ್ವಲ್ ಟು 0.1 ಮೀಟರ್ ಪರ್ ಸೆಕೆಂಡ್. ಸಮಯ 2 ನಿಮಿಷ, 2 ಮಿನಿಟ್ಸ್, ಅಥವಾ ಇದನ್ನ ನಾನು 120 ಸೆಕೆಂಡ್ ಅಂತ ಸಹ ಬರಿಬಹುದು ಅಲ್ವಾ? 2 ಮಿನಿಟ್ಸ್ ಆರ್ 120 ಸೆಕೆಂಡ್ ಅಂತ ಆದ್ರೂ ಬರಿಬಹುದು. ಈಗ ನಾವೇನ್ ಕಂಡಿಡಿಬೇಕು? ವೆಲಾಸಿಟಿ, ಗಳಿಸಿದ ವೇಗ. ಸೊ ವೆಲಾಸಿಟಿ ಫಾರ್ಮುಲಾ ಏನು? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇಲ್ಲಿ ಏನೇನ್ ನಮ್ಗೆ ಇರೋದು? ಟಿ ಏನು ಅಂತ ನಮಗ್ ಗೊತ್ತಿದೆ. ವಿ ಇಸ್ ಈಕ್ವಲ್ ಟು ಯು ಬಂದು 0, ಯು ಬಂದು 0, ಎ ಬಂದೆಷ್ಟಿದೆ? ಇಂಟು ಸಮಯ ಎಷ್ಟಿದೆ? 120 ಸೆಕೆಂಡ್ ಇದೆ. ಸೊ ಎಷ್ಟಾಗುತ್ತೆ ವೆಲಾಸಿಟಿ? 12 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಕ್ಲಿಯರ್? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಯು ಬಂದು 0, ಎ ಬಂದು 0.1 ಮೀಟರ್, ಟಿ ಬಂದು 2 ಮಿನಿಟ್ಸ್ ಆರ್ 120 ಸೆಕೆಂಡ್. 120 ಸೆಕೆಂಡ್ ಇಲ್ಲಿ ಹಾಕಿದೀನಿ. ಸೊ 12 ಮಿನಿಟ್ಸ್ ಪರ್ ಸೆಕೆಂಡ್ ಆಗ್ತಾ ಹೋಗುತ್ತೆ ಇಲ್ಲಿ. ಅರ್ಥ ಆಯ್ತಾ?
ಸೊ ಅದೇ ತರ ಸೆಕೆಂಡ್ ಚಲಿಸಿದಂತಹ ದೂರವನ್ನ ಹೇಗ್ ಕಂಡಿಡ್ತೀರಾ ನೀವು? ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎ ಎಸ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಈ ಸಮೀಕರಣ ತೋರಿಸಿದ್ದೆ ನಿಮ್ಗೆ. ಈಗ ವಿ ಸ್ಕ್ವೇರ್ ಎಷ್ಟಿದೆ? ವಿ ಎಷ್ಟಿದೆ? 12 ಇದೆ. ಸೊ ಇಲ್ಲಿ ಏನ್ ಹಾಕೊಂತೀರಾ? 12 ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಎಷ್ಟಿದೆ? 0 0 ಸ್ಕ್ವೇರ್ ಪ್ಲಸ್ 2 2 ಹಾಕಿ ಎ ಬಿ ಎಷ್ಟಿದೆ? ಎ ಎಷ್ಟಿದೆ? 0.1 ಇದೆ ಅಲ್ವಾ? ಇಂಟು ಎಸ್. ಎಸ್ ಎಷ್ಟಿದೆ ಇಲ್ಲಿ ನಮಗ್ ಗೊತ್ತಿಲ್ಲ, ಅದನ್ನ ನಾವು ಕಂಡಿಡ್ಬೇಕು. ಎಸ್ ಹೀಗೆ. ಸೊ ಈಗ ಏನಾಗುತ್ತೆ? 12 ಎರಡ್ಲಿ 12 ಟ್ವೆಲ್ಸ್ 144 144. 0 ಎರಡ್ಲಿ 0 ಪ್ಲಸ್ ಏನಾಗುತ್ತೆ ಇಲ್ಲಿ? ಇದನ್ನ ಮಲ್ಟಿಪ್ಲೈ ಮಾಡಿದಾಗ 0.2 ಎಸ್ ಬರುತ್ತೆ. ಸೊ ಈಗ ಎಸ್ ಇಸ್ ಈಕ್ವಲ್ ಟು 144 ಡಿವೈಡೆಡ್ ಬೈ, ಇಲ್ಲಿ ಹಿಂಗ್ ಹೋದಾಗ ಡಿವಿಷನ್ ಆಗುತ್ತೆ, 0.2 ಡಿವಿಷನ್ ಆಗುತ್ತೆ. ಸೊ ಎಷ್ಟು ಸಿಗುತ್ತೆ ನಮ್ಗ ಅವಾಗ? 720 ಮೀಟರ್ ಸಿಗ್ತಾ ಹೋಗುತ್ತೆ. 720 ಮೀಟರ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಚಲಿಸಿದಂತಹ ವೇಗ ಎಷ್ಟಾಗುತ್ತೆ? 12 ಮೀಟರ್ ಪರ್ ಸೆಕೆಂಡ್ ಆಗ್ತಾ ಹೋಗುತ್ತೆ. ಚಲಿಸಿದಂತಹ ದೂರ 720 ಮೀಟರ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ ನಾವ್ ಹೇಗೆ ಇದನ್ನ ಕಂಡು ಹಿಡಿದ್ವಿ ಅಂತ ಅಂದ್ಬಿಟ್ಟು? ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್. ಫಾರ್ಮುಲಾಗಳನ್ನ ಹೇಗೆ ಸಬ್ಸ್ಟಾನ್ಶಿಯೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಎಸ್, ಓಕೆ. ಈಗ ಮತ್ತೊಂದು ಲಾಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಲೆಟ್ ಅಸ್ ಸಾಲ್ವ್ ಅನದರ್ ಲಾಸ್ಟ್ ಪ್ರಾಬ್ಲಮ್, ಬಿಕಾಸ್ ದ ಮೋರ್ ಯು ಸಾಲ್ವ್ ದ ಪ್ರಾಬ್ಲಮ್, ದ ಕಾನ್ಸೆಪ್ಟ್ ವುಡ್ ಗೆಟ್ ಅಂಡರ್ಸ್ಟುಡ್ ವೆರಿ ವೆಲ್. ಅರ್ಥ ಆಯ್ತಾ? ತುಂಬಾ ಬೇಗ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅದು ಸಹಾಯಕವಾಗಿ ನಿಲ್ಲುತ್ತೆ. ಇದು ತುಂಬಾ ಸಿಂಪಲ್ ಆಗಿರೋ ಪ್ರಾಬ್ಲಮ್, ಆಯ್ತಾ? ಈಗ ರೈಲೊಂದು 90 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸುತ್ತೆ. ಎಷ್ಟು ಚಲಿಸುತ್ತೆ? 90 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಚಲಿಸುತ್ತೆ. ಈಗ -0.5 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನ ಉಂಟು ಮಾಡಲು ತಡೆ ಬ್ರೇಕ್ ಹಾಕಲಾಗುತ್ತೆ. ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನ ಕಂಡುಹಿಡಿಯಿರಿ. ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ನಿಶ್ಚಲ ಸ್ಥಿತಿಲಿ ಬಸ್ ಇತ್ತು, ಆದ್ರೆ ಇಲ್ಲಿ ರೈಲ್ವೆ ನಿಶ್ಚಲ ಸ್ಥಿತಿಗೆ ತಲುಪಿಲ್ಲ. ಬಿಕಾಸ್ ನೋಡಿ, ಟ್ರೈನ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕಲ್ಲ. ಆ ಬ್ರೇಕ್ ಹಾಕೋದು ಒಂದು ಸ್ಥಿತಿಗೆ, ಒಂದು ನಿಶ್ಚಲ ಸ್ಥಿತಿಗೆ ಬರಕ್ಕಿಂತ ಮುಂಚೆ ಏನಾಗುತ್ತೆ? ಡ್ರ್ಯಾಗ್ ಆಗುತ್ತೆ. ಅಬ್ಸರ್ವ್ ಮಾಡಿದೀರಾ? ರೈಲ್ವೆಗಳಲ್ಲಿ ನಾವು ಹೋಗ್ಬೇಕಾದ್ರೆ ಒಂದ್ ಸ್ಟೇಷನ್ ಬಂದು ನಿಲ್ಲದ್ಕಿಂತ ಮುಂಚೆನೆ ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕದ್ಮೇಲೆ ಅದೊಂದ್ ಸ್ವಲ್ಪ ಟೈಮ್ ಕೊಯ್ ಅಂತ ಹೇಳಿ ಆ ನಂತರ ನಿಲ್ಲುತ್ತೆ. ಹೌದಾ? ಸೊ ಅದನ್ನ ನೀವಿಲ್ಲಿ ಕಂಡು ಹಿಡಿಬೇಕು ಅಂತ ಹೇಳ್ತಾ ಇದಾರೆ. ಇದಕ್ಕೆ ಫಾರ್ಮುಲಾ ಏನಂತ ಹಾಕ್ತಿರಾಗ ಯು ಎಷ್ಟು ಕೊಟ್ಟಿದಾರೆ ನಮ್ಗೆ? 90 ಕಿಲೋಮೀಟರ್ ಪರ್ ಅವರ್. ಅಥವಾ ನಾನು ಇದನ್ನ ಹೇಗ್ ಬರಿಬಹುದು? 90 ಕಿಲೋಮೀಟರ್ಗೆ ಎಷ್ಟು ಮೀಟರು? 1000 ಮೀಟರ್ ಇರುತ್ತೆ. ಡಿವೈಡೆಡ್ ಬೈ ಸಮಯ 60 ಇಂಟು 60 ಇಸ್ ಈಕ್ವಲ್ ಟು, ಇದನ್ನ ನಾನು ಸಮೀಕರಣವನ್ನ ಮಾಡಿದಾಗ, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡಿದಾಗ 25 ಮೀಟರ್ ಪರ್ ಸೆಕೆಂಡ್ ನನ್ಗೆ ಸಿಗುತ್ತೆ. ಈಗ ಆಲ್ರೆಡಿ ಮೈನಸ್ ನಲ್ಲಿ ಇದೆ, ವೇಗೋತ್ಕರ್ಷ ಉಂಟು ಮಾಡ್ತಾ ಇದೆ. ಸೊ ಅದನ್ನ ನಾನು ಏನಂತ ಬರಿತೀನಿ ಇಲ್ಲಿ? ಮೈನಸ್ ಎ ಅಂತ ಹಾಕ್ತೀನಿ ಇದನ್ನ. ಅದು -0.5 ಮೀಟರ್ ಪರ್ ಸೆಕೆಂಡ್ ಇದೆ. ಈಗ ಇದಕ್ಕೆ ವೆಲಾಸಿಟಿ ಉತ್ಕರ್ಷ 0 ಇರುತ್ತೆ, ಸಮಯ ನಮ್ಗೆ ಗೊತ್ತಿರೋದಿಲ್ಲ. ಸೊ ಈಗ ನಾವ್ ಹೇಗ್ ಬರಿತೀವಿ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a s ಅಂತ ಬರಿತೀವಿ. ಈಗ ಸಬ್ಸ್ಟೆನ್ಶಿಯೇಟ್ ಮಾಡ್ಕೊಳ್ಳಿ. 0 ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಯು ಎಷ್ಟಿದೆ? 25 ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ, ಪ್ಲಸ್ 2 ಎ ಎಷ್ಟಿದೆ? ಮೈನಸ್ ಅಲ್ಲಿ ಇದೆ. ಎ -0.5 ಎಸ್ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ 0 ಇಸ್ ಈಕ್ವಲ್ ಟು 25 ಇಂಟು 25 ಎಷ್ಟಾಗುತ್ತೆ? 625 ಆಗುತ್ತೆ. ಸೊ ಇದು -2 ಅಂತ ಇದ್ದಾಗ ಎಷ್ಟಾಗುತ್ತೆ?
ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಏನು ಮೈನಸ್ ಆಗುತ್ತೆ, -1 ಎಸ್ ಆಗುತ್ತೆ. ಸೊ ಆದ್ರಿಂದ ಎಸ್ ಈಸ್ ಈಕ್ವಲ್ ಟು 625 ಮೈನಸ್ 1 ಅಂದ್ರೆ 625 ಮೀಟರ್ ಆಗಿ ಹೋಗುತ್ತೆ. ಅರ್ಥ ಆಯ್ತಾ? ಸೊ 1s ಅಂತ ಏನಿದೆ ಈ ಕಡೆಯಿಂದ ಈ ಕಡೆಗೆ ಬಂದಾಗ ಅದು ಏನಾಗುತ್ತೆ, ಖಾಲಿ ಎಸ್ ಹಾಗೆ ಉಳ್ಕೊಳುತ್ತೆ, ಈಸ್ ಈಕ್ವಲ್ ಟು 625 ಮೀಟರ್ ಆಗಿ ಅದು ಪರಿವರ್ತನೆಗೊಳ್ಳುತ್ತೆ. ಸಿಂಪಲ್, ಈಸಿ. ಓಕೆ, ಮತ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.